ಹಲ್ಲೆಲೂಯಾ. ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ದೇವರು ಇವತ್ತು ನಮ್ಮ ಜೊತೆ ಏನು ಮಾತಾಡುವಂತರಾಗಿದ್ದಾರೆ, ಯಾವ ಕಾರ್ಯಕ್ಕೆ ಇವತ್ತು ನಮಗೆ ಉಪಯೋಗಿಸುವಂತನಾಗಿದ್ದಾನೆ, ನಮ್ಮ ಹೃದಯದಲ್ಲಿ ಯಾವ ರೀತಿಯಾಗಿ ದೇವರಿಗೆ ಮರ್ಯಾದೆ ಕೊಡಬೇಕು, ದೇವರನ್ನು ನೋಡುವ ಹಂಬಲ ಯಾರಿಗಿರ್ತದಲ್ಲ, ದೇವರ ಕಾರ್ಯದಲ್ಲಿ ನಡೆಯೋದು ಅವರಿಗೆ ಹಂಬಲ ಇರುತ್ತದೆ. ಆತನ ಮಾರ್ಗದಲ್ಲಿ ನಡೆಯುವವರಿಗೆ ಎಂದಿಗೂ ನಾಶನ ಬರುವುದಿಲ್ಲ. ಆತನು ಯಾವರಿಗಾಗಿ ಕರೆಯಲ್ಪಡ್ತಾನಲ್ಲ, ನಾವು ಕರೆಯುವಿಕೆಯನ್ನು ಸ್ವೀಕರಿಸಬೇಕು. ಇವತ್ತು ನಾವು ನೋಡ್ತೇವೆ ಸತ್ಯವೇದದಲ್ಲಿ, ಜಕ್ಕಾಯನೆಂಬ ಒಬ್ಬ ವ್ಯಕ್ತಿ, ಆತನು ಸುಂಕದವನಾಗಿದ್ದನು. ಆತನು ಏನು ಮಾಡಿದ, ಟ್ಯಾಕ್ಸ್ ಕಲೆಕ್ಟರ್ ಅಂದರೆ ಆಗಿನ ಸಮಯದಲ್ಲಿ ಅವನು ಒಂದು ಏನಂದ್ರೆ ಬಡ್ಡಿ ವ್ಯಾಪಾರ ಕೆಲಸ ಮಾಡುವಂತನಾಗಿದ್ದ. ದೇವರನ್ನು ನೋಡುವ ಬಯಕೆ ಅವನಲ್ಲಿ ಬರುತ್ತದೆ. ಆ ಬಯಕೆ ಬಂದಾಗ ದೇವರು ಅವನನ್ನು ಆತ್ಮಿಕವಾಗಿ, ದೈಹಿಕವಾಗಿ ಇಲ್ಲ, ಆತ್ಮಿಕವಾಗಿ ಅವನ ಒಂದು ಯೋಚನೆಯನ್ನು ನೋಡ್ತಾನ. ನಾವು ವಾಕ್ಯದ ಮೂಲಕ ನೋಡರಿ. ಅಮ್ಮರ 19ನೇ ಸಂಧಿ, ಲೂಕನು ಬರೆದ ಸುವಾರ್ತೆ 19ನೇ ಸಂಧಿ ಇಂದ 10ನೇ ವಚನ ತನಕ ನಾವು ಓದರಿ. ಮೊದಲನೇ ವಚನ ಓದ್ರಿ, ಲೂಕ 19. ಆತನು ಯೆರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನಾಗಿದ್ದನು. ಆಮೇಲೆ ನೋಡ್ರಿ, ಅವನೇನಿದ್ದ ಜಕ್ಕಾಯನು ಸುಂಕದವನು ಮತ್ತೆ ಗುತ್ತಿಗೆದಾರನು ಮತ್ತು ಬಹಳ ಐಶ್ವರ್ಯ ಉಳ್ಳವನಾಗಿದ್ದನು. ನೋಡಿ, ದೇವರಲ್ಲಿ ಸ್ಪಷ್ಟವಾಗಿ ಬರ್ತಿದ್ದಾನ. ಅವನ ಐಶ್ವರ್ಯ ಏಟಿತ್ತಂದ್ರೆ ಹೇಳ ಬರೋದಷ್ಟು ಐಶ್ವರ್ಯ ಮಾಡಿದ. ಯಾಕಂದ್ರೆ ಬಡ್ಡಿ ವ್ಯಾಪಾರ, ಅವನು ಏನ್ ಮಾಡ್ತಾ ಇದ್ದ, ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ದ, ಜಾಸ್ತಿ ಹಣ ಹೇಳಿ ಹೇಳಿ ಧರ್ಮಶಾಸ್ತ್ರದ ಒಂದು ವಿರೋಧವಾಗಿ ನಡೀತಾ ಇದ್ದಿದ್ದ. ಅದಕ್ಕೆ ದೇವರು ಆತನಿಗೆ ಏನ್ ಮಾಡ್ದ, ಮುಟ್ಟಲ್ಪಟ್ಟಿದ. ಆತನ ಆತ್ಮದಲ್ಲಿ ಏನಾಯ್ತು, ಯೇಸು ಗಲಿಲಾಯದಿಂದ ಬರ್ತಾ ಇದ್ದಾಗ ಈ ನಜರೇತಿನ ಯೇಸು ಯೇಸು ಅಂತ ಎಲ್ಲರೂ ಹೇಳ್ತಾ ಪಡ್ತಾರೆ. ಇವ್ರಿಗೆ ಯಾರ ಇವ್ರಿಗೆ ನೋಡೇಬೇಕು ಇವತ್ತು ಅಂತ ಏನ್ ಮಾಡ್ತಾನ, ಆತನು ಆಲದ ಮರ ಹತ್ತಾನ. ಆಲದ ಮರ ಹತ್ತುವುದಕ್ಕೆ ಯಾಕೆ ಅವನಿಗೆ ಬರ್ತಂದ್ರೆ, ಅವನಿಗೆ ಗಿಡ್ಡಗಾಗಿರ್ತಾನೆ ಇಷ್ಟೇ ಅಂತ ಹೇಳಿ. ಅವನು ಜನರ ಮಧ್ಯದಾಗ ನಾನು ನೋಡೋಕೆ ಆಗಲ್ಲ. ಅವನ ಹೈಟ್ ಕಡಿಮೆ ಇದ್ದರೆ ಏನಿತ್ತು, ಅವನ ಆಸ್ತಿ ಅಂತಸ್ತು ಬಹಳ ದೊಡ್ಡದಾಗಿತ್ತು. ದೇವರು ಏನ್ ಮಾಡ್ದ, ಆತನಿಗೆ ನೋಡಲ್ಪಟ್ಟ. ಎಲ್ಲಿ ನೋಡ್ದ ಮೊದಲು, ದೇವರು ದೈವಿಕವಾಗಿ, ಡಿವೈನ್ ಗ್ರೇಸ್, ದೈವಿಕವಾಗಿ ದೇವರು ಏನ್ ಮಾಡ್ದ, ಜಕ್ಕಾಯನು ಏನೇನು ಯೋಚನೆ ಮಾಡ್ತಾ ಇದ್ದ. ಯಾಕಂದ್ರೆ ಅವನು ಏನ್ ಮಾಡಿದ, ದೇವರನ್ನು ನೋಡುವುದು ಬಯಸಿದ. ಮೊದಲನೇದಾಗಿ ಇವತ್ತು ನಾವು ನಿಮ್ಮ ಜೀವಿತದಾಗ ಏನ್ ಮಾಡಬೇಕು, ನಾವು ದೇವರಿಗೆ ನೋಡುವ ಬಯಕೆ ಬರಬೇಕು. ಎಲ್ಲಿವರೆಗೆ ದೇವರ ಬಯಕೆ ಬರಲ್ಲ, ನಾವು ಜಕ್ಕಾಯನಂಗೆ ತಾವು ಕಪ್ಪಡಿಸ್ಬೇಕು. ಜಕ್ಕಾಯನ ಏನ್ ಮಾಡ್ದ, ಅವನು ಖಾಲಿ ಯೇಸುವನ್ನು ನೋಡ್ಬೇಕಂತ ಖಾಲಿ ಏನ್ ಮಾಡ್ದ, ಪ್ಲಾನ್ ಮಾಡಿದ. ಆತನಿಗೆ ನೋಡ್ಬೇಕು, ಆತನ ಸರಿ ಇರಬೇಕು, ಆತನ ಮಾರ್ಗದಾಗ ನಡಿಬೇಕಂತ ಅವ್ನು ಕನಸಿನಾಗಿ ಕಂಡಿಲ್ಲ. ಆದ್ರೆ ಯಾವಾಗ ಯೇಸುವಿನ ಎನ್ಕೌಂಟರ್ ಅಂದ್ರ ಮುಖಾಮುಖಿ ಆಗಲ್ಪಡ್ತಲ್ಲ ಯೇಸುವಿನ ಮುಂದ, ಅವಾಗ ಏನ್ ಮಾಡ್ದ, ತನ್ನದೆಲ್ಲವನ್ನು ಬಿಟ್ಟು ದೇವರನ್ನು ಹಿಂಬಾಲಿಸೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನ ಐಶ್ವರ್ಯವೆಲ್ಲವೇನು ಮಾಡ್ದ, ಬಡವರಿಗೆ ಹಂಚಲ್ಪಟ್ಟ. ಎಷ್ಟು ನಾಕರ ಪಟ್ಟು ನೋಡಿ, ಧರ್ಮಶಾಸ್ತ್ರದ ಏನದ, ನಿಮ್ಮ ದಶಾಂಶ ತಾಯ್ತು ಏನ್ ಮಾಡ್ಬೇಕು, 1 ಭಾಗ ಕೊಡ್ರಿ. ಅಂದ್ರೆ 10 ರೂಪಾಯಿ ಬಂದ್ರೆ ನೀವು 1 ರೂಪಾಯಿ ಕಾಣಿಕೆ ಹಾಕಲ್ಬೇಕಂತೇಳಿ ವಾಕ್ಯದಲ್ಲಿ ಬರ್ದಿದ್ಪಟ್ಟಿತ್ತು. ಆದರೆ ಇವನು ಏನ್ ಮಾಡ್ತಾನ, ಮೋಸದಿಂದ ಗಳಿಸಿದಕ್ಕಾಗಿ ಏನ್ ಮಾಡ್ತಾನ, ದೇವರ ಹೃದಯ ಅವನಲ್ಲಿ ಮಾತಾಡಕ್ಕೆ ಏನ್ ಮಾಡ್ತಾನ, ನಾನು 1ಕ್ಕೆ 4 ಪಟ್ಟು ಹೆಚ್ಚಾಗಿ ಕೊಡ್ತೇನೆ ಅಂತ ದೇವರಿಗೆ ವಾಗ್ದಾನ ಮಾಡ್ತಾನ. ನಾವು ಮುಂದೆ ವಾಕ್ಯ ನೋಡುವಾಗ ನೋಡ್ತೇವೆ. 2ನೇ ವಚನ ಓದ್ರಿ ಎಂಬ. ಅವನು ಅಲ್ಲಿ ಜಕ್ಕಾಯನೆಂಬ ಹೆಸರು ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂತವನೆಂದು ನೋಡ ಅಪೇಕ್ಷಿಸಿದರು. ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಂದ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಗೆ ಇಲ್ಲಿ ಇಟ್ಟುಕೊಳ್ಳುವೆನು ಎಂದು ಅವನಿಗೆ ಕೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ನೋಡ್ರಿ, ಆಮೇಲೆ ಏನ್ ಮಾಡ್ದ, ದೇವರಿಗೆ ಮೊದಲೇ ಗೊತ್ತಿತ್ತಂತ ಹೇಳಿಲ್ಲ. ಆತನು ಗಿಡದ ಮೇಲೆ ಇದ್ದ ದೇವರು ನೋಡಿಲ್ಲ. ಆತನ ಹಿಂದ್ಗಡೆ ಲಕ್ಷಾನುಗಂಟೆ ಜನರು ಯೇಸುವಿನ ಕಡೆ. ಯಾಕಂದ್ರೆ ಆತನಲ್ಲಿ ಶಕ್ತಿಯದ, ಬಲದ, ಸ್ವಸ್ಥತೆ ಮಾಡ್ತಾನೆ. ಬಿಡುಗಡೆ, ರೋಗದಿಂದ, ದೆವ್ವಗಳಿಂದ ಬಿಡುಗಡೆ, ಎಲ್ಲದಿಂದ ಬಿಡುಗಡೆ ಆಗುವುದಕ್ಕೆ ಏನ್ ಮಾಡಿದ್ರು, ಆತನ ಹಿಂದೆ ಜನಗಳ ಗುಂಪು ಇರ್ತಿತ್ತು. ಜನಗಳ ಗುಂಪು ಅಂದ್ರೆ ಹಿಂಗೆ 1-2 ಜನ ಇರ್ತಿದ್ದಿಲ್ಲ, ಲಕ್ಷಾನುಗಂಟೆ ಜನರು ಇರ್ತಿದ್ರು. ಯಾಕ
ಎಲ್ಲರೂ ತನ್ನ ಸಮಸ್ಯೆಗಳಲ್ಲಿ ಒಳಗಾಗಿದ್ದಾರೆ. ಯಾಕಂದ್ರೆ ದೇವರಂತನ ಕುರಿ ಇಲ್ಲದ ಕುರುಬನಂತೆ ಎಲ್ಲರೂ ಓಡಾಡ್ತಾ ಚದರಿ ಹೋಗಿ ಅಂತೇಳಿ ದೇವರು ಏನ್ ಮಾಡ್ತಾನೆ, ಮನಸ್ಸಿನಾಗ ನೊಂದು ಅಳುವಂತನಾಗಿದ್ದಾನೆ. ಆದರೆ ಈ ಜಕ್ಕಾಯನ ಏನ್ ಮಾಡ್ತಾನ, ಯೇಸುವಿಗೆ ನೋಡೇಬೇಕು, ಇವತ್ತು ಏನೇ ಆಗಲಿ ನಾನು ನೋಡೇಬೇಕಂತ ಹೇಳಿ ಮಾಡ್ತಾನ. ಯೇಸು ಅಲ್ಲಿ ಬರ್ತಾ ಇರುವಾಗ ಓಡಿ ಹೋಗಿ ಆಲದ ಮರ ಹೇಳ್ತಾನ. ಅಷ್ಟು ಲಕ್ಷಾಂತರ ಜನದಲ್ಲಿ ಯಾರಿಗೆ ನೋಡ್ದ ಯೇಸು? ಜಕ್ಕಾಯನ ನೋಡ್ದ. ಯಾಕೆ ನೋಡ್ದ? ಯಾವಾಗ ಯೇಸುವನ್ನು ನಾವು ನೋಡಬೇಕಂತ ಹಂಬಲಿದ್ದಾಗ. ಇವತ್ತು ನೀವು ಯಾರೇ ಆಗಲಿ ಯೇಸುವನ್ನು ನೋಡ್ಬೇಕಂತ ನಿಮ್ಗೆ ಹಂಬಲ ಬಂದಾಗ ಮಾತ್ರ ಯೇಸು ನಿಮ್ಮನ್ನು ನೋಡುವಂತನಾಗಿದ್ದಾನೆ. ಎಲ್ಲಿವರೆಗೆ ನೀವು ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನ ದೇವರನ್ನು ಅಂಗೀಕರಿಸಿ ನಾವು ಕಾರ್ಯ ಮಾಡೋದಿಲ್ಲ ಅಂದ್ರೆ ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆ ಯೇಸುವಿಗೆ ಮುಟ್ಟುವುದಿಲ್ಲ. ಎಲ್ಲಿವರೆಗೆ ನಾವು ಯೇಸುವನ್ನು ಕರೆಯುವುದಿಲ್ಲ, ನಾವು ಎಷ್ಟೇ ಪಾಪ ಮಾಡಿರ್ಬೇಕು, ದೇವರು ಏನ್ ಹೇಳ್ತಾನ, ನಾನು ನೀತಿವಂತರಿಗಾಗಿ ಬಂದಿಲ್ಲ, ಪಾಪಿಗಳಿಗಾಗಿ ಬಂದಿದೆ. ಈ ಲೋಕದಲ್ಲಿ ಯೇಸುವನ್ನು ಬಿಟ್ಟರೆ ಯಾರು ಒಳ್ಳೆ ಮನುಷ್ಯನಲ್ಲ. ಆತನ ಒಬ್ಬನೇ ಪವಿತ್ರತ, ಅವ ಒಬ್ಬನೇ ಪರಿಶುದ್ಧ ಬೆಳಕಾಗಿದ್ದಾನೆ. ನಾವೆಲ್ಲ ಪಾಪಿಗಳಾಗಿದ್ದೆವು. ದಿನನಿತ್ಯದ ಕಾರ್ಯದಲ್ಲಿ ಪಾಪ ಮಾಡ್ತೇವೆ, ಇನ್ನೊಬ್ಬರ ಆಸ್ತಿ ಮೇಲೆ ಪಾಪ ಮಾಡ್ತೇವೆ, ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೋತೇವೆ, ಏನ್ ಬೇಕಾಗಿದ್ದು ಮಾಡ್ತೇವೆ. ಆದ್ರೆ ದೇವರೇನಂತಾನ, ನಾನು ಪಾಪಿಗಳಿಗಾಗಿ ಬಂದಿದ್ದೇನೆ ಅಂತ ಹೇಳ್ತಾನ. ಆದರೆ ದೇವರೇನ್ ಮಾಡ್ತಾನ, ಆ ಜಕ್ಕಾಯನಿಗೆ ಏನಂತಾನ, ಜಕ್ಕಾಯನ ತಟ್ಟನೆ ಇಳಿದು ಬಾ, ಈ ಹೊತ್ತು ನಿನ್ನ ಮನೆಗೆ ರಕ್ಷಣೆ ಆಯ್ತು. ನೋಡ್ರಿ, ದೇವರೇನಂದ, ಈ ಮನೆ ನಿನಗ ರಕ್ಷಣೆ ಆಯ್ತು. ಯಾವಾಗ ನಾವು ಯೇಸುವನ್ನು ಕರಿತೇವಲ್ಲ, ಕರ್ದಾಗ ನಮ್ಮ ಮನೆಗೆ ರಕ್ಷಣೆ ಆಗ್ತದ. ಆತನು ಜಕ್ಕಾಯನ ಮೂಲಕ ಈ ವಾಕ್ಯ ನಮ್ಗೆ ಯಾಕೆ ಹೇಳಲ್ಪಟ್ಟಿದ್ದಾನಂದ್ರ, ಇವತ್ತು ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ, ಆತ ನಮ್ಮ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರ್ತಾನೆ. ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಇಲ್ಲಿ ವಾಕ್ಯ ಕೇಳ್ತಾ ಇದ್ದೇವೆ, ಆತ ನಿಮ್ಮ ಜೊತೆಗಾರನಾಗಿ ನಿಮ್ಮಲ್ಲೇ ನಿಂತಿದ್ದಾನ. ಆದ್ರೆ ನಾವು ಕಣ್ಣಿಗೆ ಕಾಣ. ಯಾಕಂದ್ರೆ ನಮ್ಗೆ ಆತ್ಮಿಕ ಕಣ್ಣು ಬೇಕಾಗ್ತದ. ಈ ಆತ್ಮಿಕ ಕಣ್ಣು ಬೇಕಾದ್ರೆ ನಾವು ನಿರಂತರವಾಗಿ ಪ್ರಾರ್ಥನೆಯಲ್ಲಿ ಇರಬೇಕಾಗ್ತದ. ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಾವು ಕಾಲ ಕಳೆದಾಗ ಮಾತ್ರ ನಾವು ದೇವರನ್ನು ನೋಡ್ತೇವೆ. ಎಷ್ಟಾಗಿ ನಾವು ಪ್ರಾರ್ಥನೆಯಲ್ಲಿ ಹೆಚ್ಚಾಗ್ತೇವೋ ನಾವು ಪವಿತ್ರತೆಯಲ್ಲಿ ನಡೀತಾ ಬರ್ತೇವೆ. ಪವಿತ್ರ ಆತ್ಮ ದೇವರು ಏನ್ ಮಾಡ್ತಾನ, ನಮ್ಮ ಬಲವನ್ನು ತುಂಬಿಸುವಂತ. ಯಾವ ರೀತಿಯಾಗಿ, ಇದು ಪಾಪ ಮಾಡ್ತಾ ಇದ್ದಿ, ಇದು ಕದಿಬೇಡ, ಈಗ ಯಾವ್ದೋ ಚರ್ಚಿನ ಬಂದಿದ್ದು ಕದ್ಕೊಂಡು ಹೋಗ್ಲತ್ತ ಅಂದ್ರೆ ಏನ್ ಮಾಡ್ತಾನೆ ದೇವರು, ನೋ, ಇದು ನೀವು ತಪ್ಪು ಮಾಡತ್ತೀನಿ ಅಂತ ಪವಿತ್ರ ಆತ್ಮ ನಿಮ್ ಜೊತೆ ಮಾತಾಡ್ತಾನ. ಈ ಪವಿತ್ರ ಆತ್ಮ ನಿಮ್ಮಲ್ಲಿ ಬಂದಾಗ ಏನ್ ಮಾಡ್ತೀರಿ, ಒಳ್ಳೆದ ಕೆಟ್ಟದ ಅರು ಹುಟ್ಟಿಸ್ತಾನ, ನಿಮ್ಮ ಜ್ಞಾನವನ್ನು ಉದಯಿಸ್ತಾನ. ಯಾವುದು ಲೌಕಿಕ ಜ್ಞಾನವಿಲ್ಲ, ಆತ್ಮಿಕವಾದ ಜ್ಞಾನ. ದೇವರ ಜೊತೆ ನೀವು ಯಾವ ರೀತಿಯಾಗಿ ಮಾತಾಡಬೇಕು, ನಮಗೆ ಸಮಸ್ಯೆ ಬಂದಾಗ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ದೇವರಿಗೆ. ನನಗೆ ಇಕ್ಕಟ್ಟಿನಾಗ ದೇವರು ನನಗೆ ಯಾವ ರೀತಿಯಾದ ಇಕ್ಕಟ್ಟಿನ ಒಳಗಿನ ತೆಗೆಯುವಂತ ಅದು ನಿಮಗೆ ಜ್ಞಾನ ಕೊಡಲ್ಪಡ್ತಾನೆ. ಯಾವಾಗ ದೇವರ ಸಮ್ಮುಖದಲ್ಲಿ ಹೋಗಿ ನಾವು ಪ್ರಾರ್ಥನೆ ಮೂಲಕ, ಆತನ ವಾಕ್ಯದ ಮೂಲಕ ನಾವು ನಡೆದಿಗೆ ಮಾತ್ರ ನಮಗೆ ದೇವರಿಗೆ ಕಾರ್ಯ ಮಾಡ್ತಾನ. ಆ ಜಕ್ಕನಿಗೆ ಏನಂತಾನ, ಈ ಹೊತ್ತು ನಿನ್ನ ಮನೆಗೆ ರಕ್ಷಣೆವಾಯ್ತು. ಇವತ್ತು ನೀವು ಮನಪೂರ್ವಕವಾಗಿ ಆರಾಧನೆ ಮಾಡಿದಿರಿ, ಪ್ರಾರ್ಥನೆಯಲ್ಲಿ ನೆಲೆಗೊಂಡಿದ್ದೀರಿ. ಆದರೆ ನೀವು ಪ್ರಾರ್ಥನೆಯಲ್ಲಿ ಹೆಚ್ಚಾಗಿದ್ದೀರಿ, ಆದರೆ ನಮ್ಮ ಹೃದಯವನ್ನು ಯೇಸುವಿಗೆ ಒಪ್ಪಿಸಿಲ್ಲ ಅಂದ್ರೆ ಏನಾಗ್ತದ, ಈ ಪ್ರಾರ್ಥನೆ, ವರ್ಷಿಪ್, ನಾವು ಎಷ್ಟೆಲ್ಲ ಕಣ್ಣೀರು, ಎಷ್ಟು ಜನಕ್ಕೆ ಉಪಕಾರ ಮಾಡಿದೇವಲ್ಲ, ಅದೆಲ್ಲ ವ್ಯರ್ಥವಾಗ್ತದೆ. ಅದಕ್ಕಾಗಿ ಯೇಸುವನ್ನು ನಾವು ಅಂಗೀಕರಿಸಬೇಕು. ಎಲ್ಲಿವರೆಗೆ ನಾವು ಯೇಸುವನ್ನು ಅಂಗೀಕರಿಸಿ, ನೀನೇ ನಿಜವಾದ ದೇವರು, ಬರಬೇಕಾದ ಮಸಿಯನು, ನೀನೇ ಕ್ರಿಸ್ತನಾಗಿದ್ದೆ ಅಂತೇಳಿ ನಾವು ಅಂಗೀಕರಿಸಿದ ಮಾತ್ರ ಯೇಸು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ಇವತ್ತು ನಾವು ನೋಡ್ತೇವೆ, ಇಡೀ ಲೋಕದ ಎಲ್ಲರೂ ಯೇಸುವನ್ನು ಗುರುತಿಡಿತಾರೆ, ಆದ್ರೆ ನಂಬುವವರು ಯಾರ? ಸ್ವಲ್ಪ ಜನರೇ. ಕಷ್ಟ ಇಕ್ಕಟ್ಟು ಬಂದಾಗ ಏನ್ ಮಾಡ್ತಾರ, ಯಾರಿಗೋ ಸಹಾಯ ಕೇಳ್ತಾರ. ನನಗೆ ಇವತ್ತು ಕಷ್ಟ ಬಂತು ಅಂದ್ರೆ ನಾ ಆಂಟಿ ಕೇಳ್ತೇನೆ, ಕಷ್ಟ ಬಂತು ನಮ್ಮ ಅಮ್ಮ ಕೇಳ್ತ. ಆದ್ರೆ ಹೋಗಿ ಯೇಸುವಿನ ಮುಖದ ಕುಂತು, ಏಸಪ್ಪ ನನಗೆ ಕಷ್ಟಗಳು ಬಂದವನ ಹೆಂಗ್ ಹೊರಗೆ ಹೋಗ್ಬೇಕಂತ ಕೇಳುವಂತರು ಯಾರಿಲ್ಲ. ಯಾಕಂದ್ರೆ ಮಾನವರು ಒಬ್ಬರಿಗೊಬ್ಬರು ಹೆಚ್ಚಾಗಿ ಜ್ಞಾನವಂತರಂತ ತಿಳಿತಾರೆ. ಅವರ ಬುದ್ಧಿ ಎಲ್ಲಿಗೆ ನಿಲ್ಲುತ್ತದಲ್ಲ, ಯೇಸುವಿನ ಜ್ಞಾನ ಉದಯಿಸ್ತದ. ಈ ಜ್ಞಾನ ಎಂಬುದು ಬಂದವರಿಗೆ ಸೋಲು ಇಲ್ಲ, ಎಲ್ಬಿ ವಿವೇಕ ಬಂದಾಗ ಸೋಲಿಲ್ಲ. ನಾವು ಇದೇ ಆಗಿ ವಾಕ್ಯ ನೋಡ್ತೀವಿ. ಸಾಲ್ಮನ್ ರಾಜನು ಏನು ತನ್ನ ತಂದೆ ಏನ್ ಕಲಿಸ್ತಾನಲ್ಲ, ದಾವಿದ ರಾಜನಿಗೆ ಏನ್ ಮಾಡ್ತಾನ, ದಿನದಲ್ಲಿ 7 ಸರ್ತಿ ಪ್ರಾರ್ಥನೆ ಮಾಡುವಂತನಾಗಿದ್ದ. ನೋಡಿ, ದಾವಿದ ರಾಜ ಏನ್ ಮಾಡ್ತಿದ್ದ, ಒಂದು ದಿನಕ್ಕೆ 7 ಸರ್ತಿ ಪ್ರಾರ್ಥನೆ ಮಾಡ್ತಿದ್ದ. ನೋಡ್ರಿ, ಇಲ್ಲಿ ನಾವು ಒಂದು ದಿವಸ 1 ಗಂಟೆ 5 ನಿಮಿಷ ಮಾಡಲಿ, ಆತನು 7 ತಾಸು ಪ್ರಾರ್ಥನೆ ಮಾಡ್ತಿದ್ದ. ಆ ಪ್ರಾರ್ಥನೆ ಮಾಡುವಾಗ ದೇವರು ಏನೇನು ಉಪಕಾರ ಮಾಡ್ಯಾನಂತೇಳಿ ಆತನ ಮಗನಾದ ಸಾಲ್ಮೋನನ್ ಏನ್ ಮಾಡ್ತೇನೆ ಎಲ್ಲ ಗಮನಿಸ್ತಾನೆ.
ಗಮನಿಸ್ತಿದ್ದ, ಚಿಕ್ಕನಿಂದನೇ ಎಲ್ಲ ಗಮನಿಸ್ತಿದ್ದ. ಓ ನಮ್ಮ ತಂದೆ ಏನ್ ಮಾಡ್ತಾನ, ಮುಂಜಾನೆ ಎದ್ದಂದ್ರೆ ಏನ್ ಮಾಡ್ತಾನ, ಮಧ್ಯಾಹ್ನ ಏನ್ ಮಾಡ್ತಾನ, ಮಧ್ಯಾಹ್ನ ಆಗಲ್ ಮತ್ತ 3-4 ಗಂಟೆಗೆ ಏನ್ ಮಾಡ್ತಾನ, 6 ಗಂಟೆಗೆ ಏನ್ ಮಾಡ್ತೀನಿ, ಇದೆಲ್ಲ ಅನುಭವಿಸ್ತಾ ಬರ್ತಾರ. ಆದ್ರೆ ಅವ್ರಿಗೆ ಇನ್ನೂ ಕೆಲವು ಮಕ್ಕಳು ಇದ್ದರು. ಅವ್ರು ಏನ್ ಮಾಡ್ತಿರು, ಆ ಐಶ್ವರ್ಯ ರಾಜ್ಯ ಎನ್ನುವಂತದ ಸೌಭಾಗ್ಯದಲ್ಲಿ ಏನ್ ಮಾಡ್ತಾರ, ಅವ್ರೆ ಗಂಭೀರವಾಗಿ ನಡೀತಾರೆ. ಆದ್ರೆ ಒಬ್ಬ ಮಗ ನೋಡ್ರಿ, ಅಷ್ಟು ಮಕ್ಕಳಿಗೆ ಏನದ, ಒಬ್ಬ ಮಗ ಬಂದ್ ಯಾರಂಗ ತಂದೆ ಏನ್ ಮಾಡ್ತಾ ಇದ್ದಾನ, ಯಾ ದೇವ್ರ ಹರಯವ ಇವನಿಗೆ ಯಾರಿದ್ದಿರ್ಬೇಕು ಅಂತ ಹೇಳಿ ಅದೆಲ್ಲ ಅಭ್ಯಾಸ ಮಾಡ್ಕೊಂಡಾಗ ಆ ಸಾಲ್ಮನ್ ರಾಜ್ಯಕ್ಕಿಂತ ಮೊದಲು ಆತನ ಅಣ್ಣಂದರಿ ಇರ್ತಾರ. ಆ ಅಣ್ಣಂದರಿ ಏನ್ ಮಾಡ್ತಾನ, ಅವರ ಮಕ್ಕಳಿಗೆ, ಅವ್ರ ಹೆಂಡತಿ ಮಕ್ಕಳು ಏನಾದ್ರು ತಾಯಿಗಳಿಗೆ ಹೋಗಿ ಅಭಿಷೇಕ ಮಾಡಿ ಇವನಿಗೆ ರಾಜ್ಯತ್ವ ಕೊಡ್ಬೇಕಂತಾರ. ಆದರೆ ದೇವರ ಕೃಪೆ ಬೇರೆ ಇರ್ತದ. ಆ ಇಸ್ರಾಯೇಲ್ ರಾಜ್ಯ ಮಾಡಕ್ಕೆ ಏನ್ ಮಾಡ್ತಾನೆ ದೇವರು, ಆ ದಾವಿದ ರಾಜ್ಯ ಮಾತಾಡಿ ನಿನ್ನ ಮಗನಾದ ಸಾಲ್ಮೋನನನ್ನು ಮಾತ್ರ ನೀನು ರಾಜ್ಯವಾಗಿ ಮಾಡಿಸ್ಬೇಕಂತ ನೋಡಿ. ಆತನಿಗೆ ಏನ್ ಮಾಡ್ತಾರೆ ಯಾಜಕರು ಮತ್ತ ಇವರು ಪ್ರವಾದಿಯಾದ ಆತನು ಬಂದು ಆತನಿಗೆ ಅಭಿಷೇಕಿಸ್ತಾನೆ. ಎಲ್ಲಿ? ಮಧ್ಯರಾತ್ರಿಯಲ್ಲಿ. ಯಾಕಂದ್ರೆ ಇವ್ರು ಎಲ್ಲರೂ ಅಣ್ಣ ತಮ್ಮರು ಒಬ್ಬರದೊಬ್ಬರು ಹುಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ನನಗ್ ರಾಜ್ಯ ಬೇಕು, ನಿಂಗ್ ರಾಜ್ಯ ಬೇಕಂತೇಳಿ ಒಬ್ಬರು ಹುಡ್ಕೊತಾನೆ. ಆದ್ರೆ ದೇವ್ರು ಯಾರಿಗೆ ಆರಿಸ್ದ, ಆ ಮಧ್ಯದಲ್ಲಿ ಪ್ರಾರ್ಥಿಸುವಂತ ಮಗ, ಯಾರ ಜೊತೆ ಜಗಳ ಆಡಲಾರಂತವನು, ಆ ದೇವರ ಮಾರ್ಗದಲ್ಲಿ ತಂದೆ ಏನೇನ್ ಮಾಡ್ತಿದ್ದ ಎಲ್ಲ ಕಲ್ಕೊತಿದ್ದ. ಅವ್ರ ತಂದೆ ಪ್ರೇಯರ್ ಮಾಡ್ತೀನಿ, ಹೋಗಿ ಪ್ರೇಯರ್ ಮಾಡಕ್ ಹೋಗ್ತೀನಿ. ಅವ್ರ ತಂದೆ ಏನ್ ಕೆಲಸ ಮಾಡ್ತೀನಿ, ನ್ಯಾಯ ಹೆಂಗ್ ತೀರಿಸ್ತೀನೋ ಅವೆಲ್ಲ ಕಲಿಯುವಂತನಾಗಿದ್ದ. ಅವಾಗ ಅವನಿಗೆ ಆರಿಸಲ್ಪಟ್ಟ ದಾವಿದ ರಾಜಗೆ ರಾಜ್ಯ ಅಭಿಷೇಕ ಆದ್ಮೇಲೆ 15 ವರ್ಷ ಅವನಿಗೆ ರಾಜ್ಯ ಕೊಡಲು ಅಂತೇಳ್ರಿ. ಆದ್ರೆ ಆತನ ಮಗನಿಗೆ ಏನಾಗ್ತದ, ಅವಾಗಿಂದ ಅವಾಗ ರಾಜ್ಯ ಸಿಗಲ್ಪಡ್ತದ. ಯಾದಕ್ಕಾಗಿ ಈ ದಾವಿದ ರಾಜಗ ಅವನು ಕುರಿ ಕಾಯವಿದ್ದ, ಅವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅನುಭವನೇ ಇದ್ದಿಲ್ಲ. ಆದ್ರ ಮಗನಿಗೆ ತಂದೆ ಏನೇನು ಮಾಡ್ಯಾನ, ಎಲ್ಲ ಎಕ್ಸ್ಪೀರಿಯನ್ಸ್ ಇತ್ತು. ಆತಗೆ ಏನ್ ಮಾಡ್ದ ದೇವರು, ಒಂದೇ ದಿನದಲ್ಲಿ ಆತನಿಗೆ ರಾಜ್ಯ ಕಟ್ಕೊಟ್ಟ. ಆ ರಾಜ್ಯದಿಂದ ಇವತ್ತು ಸಾಲ್ಮನ್ ರಾಜ್ಯನಂತ ಜ್ಞಾನವಂತನು ಯಾರಿಲ್ಲ, ಅವನಂತ ಐಶ್ವರ್ಯವಂತ ಶ್ರೀಮಂತ ಮುಂದೆನೂ ಬರಲ್ಲ ಅಂತ ಹೇಳಿ ಬರ್ದನ್ ದೇವರು. ಮತ್ ಹಿಂದೆ ಯಾರು ಇರಲ್ಲ, ಅಷ್ಟು ಆಸ್ತಿ ಅಂತಸ್ತು ಮಾಡ್ದ. ಆದ್ರೆ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾನ, ತನ್ನದೇ ಆದ ಒಂದು ಕೆಟ್ಟಾದ ಅಭ್ಯಾಸದೊಳಗೆ ಬಿದ್ದು ದೇವರ ಪ್ರಸನ್ನತೆ ಕಳ್ಕೊಂಡ್ ಬಿಡ್ತಾನ. ಸಿಕ್ಕವ್ರೆಲ್ಲ ಕಡೆ ಹೋಗಿ ಮದುವೆ ಮಾಡ್ಕೋತಾನ. ಇಲ್ಲದಾರದಂತ ಅನ್ಯ ಜಾತಿ ಹೆಣ್ಮಕ್ಳಿಗೆ ಏನ್ ಮಾಡ್ತಾನ, ಮದುವೆ ಮಾಡ್ಕೋತಾನ. 1000 ಮದಿಗಳು ಮಾಡ್ಕೋತಾನ. ಒಮ್ಮೆ ನೋಡ್ರಿ, 1-2 ಇಲ್ಲ, 1000 ಮದಿ. ನೋಡಿ, ದೇವರು ಅವನಿಗೆ ಬಂದು ಅಭಿಷೇಕ ಮಾಡಿ ನಿನ್ನ ಜ್ಞಾನ ವಿವೇಕದಿಂದ ತುಂಬಿಸಿದೆ ಅಂತ ಹೇಳಿದ ದೇವರಿಗೆ ಏನ್ ಮಾಡ್ತಾನ, ಸೈತಾನ ಅವನಿಗೆ ಹಾದಿ ಎಲ್ಲ ತೆರೆಸಿ ಮೋಹಿತನಾಗಿ ಹೆಣ್ಣು ಮಕ್ಕಳ ಮೂಲಕ ಅವನ ಎಲ್ಲ ಅಭಿಷೇಕ ಕಳ್ಕೊಳ್ಪಡ್ತಾನೆ. ನೋಡಿ, ನಾವು ಒಂದೇ ತಪ್ಪು ನೋಡಿ, ಎಷ್ಟು ಅಭಿಷೇಕದಿಂದ ಹೋಗಿದವನು ಎಷ್ಟು ಕೆಳಗಾಗಿ ಬಂದಿದ. ಎದಕ್ಕಾಗಿ? ಪಾಪ. ಈ ಪಾಪ ಎನ್ನುವುದು ನಮ್ಮ ಹೃದಯದಿಂದ ಹುಟ್ಟುವಂತದಾಗಿದೆ. ಅದು ನಮ್ಮ ಹೊಟ್ಟೆಯಿಂದ, ನಮ್ಮ ಬಾಯಿಂದ ಬರುವಂತದಾಗಿದೆ. ಯಾವ ಮಗು ಹುಟ್ಟಿದ ತಕ್ಷಣ ಪಾಪದಲ್ಲಿರಲ್ಲ, ಒಳ್ಳೆ ಕಾರ್ಯದಿರ್ತದ. ನಾವು ವಾಕ್ಯ ಕಡೆ ಹೋಗೋಣ. ಈ ಜಕ್ಕಾಯಿ ಏಸು ಏನ್ ಹೇಳ್ತಾನ, ತಟ್ಟೆನೆ ಬಾ, ಈ ಹೊತ್ತು ನಿನ್ನ ಮನೆಗೆ ರಕ್ಷಣೆ ಆಗಿದೆ. ಯಾವ ರೀತಿಯಾಗಿ ರಕ್ಷಣೆ ಆಯ್ತು? ಪಶ್ಚಾತ್ತಾಪ ಪಟ್ಟವ. ಏಸುವಿಗೆ ನೋಡ್ಬೇಕು. ಏಸುವಿನಿಂದ 1,00,000 ಜನ ಮಂದಿ ಯಾಕೆ ಓಡಾಡತ್ತಾರ? ಏನದ ಇವನ ಹತ್ರ? ಖಾಲಿ ಆತನ ಮಾತು ಕೇಳಿದ. ಏನಂದ? ಜಕ್ಕಾಯನ ಕೆಳಗೆ ತಟ್ಟನೆ ಇಳಿದು ಬಾ ಅಂದಿದ ತಕ್ಷಣ ಅವನ ಹೃದಯ ಪರವರಿಸ್ತು. ಮುಂದೆ ಹೋದ್ರ ಬರೋದು ಅರ್ಥ ಹೇಳ್ತೀನಿ. ಇದನ್ನು ನೋಡಿದವರೆಲ್ಲರೂ ಆತನು ಪಾಪಿಯಾಗಿರುವಲ್ಲಿ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನಲ್ಲ ಎಂದು ಗುಣುಗುಟ್ಟಿದರು. ಆದರೆ ಜಕ್ಕಯ್ಯನು ನಿಂತುಕೊಂಡು ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿದ್ದರೂ ಏನಾದರೂ ಕೇಳಕೊಂಡೇನಾದರೂ 4ರಷ್ಟು ನಿಮಗೆ ಕೊಡ್ತೇನೆ ಎಂದು ಹೇಳಿದರು. ಏನಂದ, ಅಲ್ಲಿದ್ದ ಜನರು ಪರಿಸಾಯರು ಇರ್ತಾರ. ಪರಿಸಾಯರು ಏನ್ ಮಾಡ್ತಾರ, ನಾವೇ ಬಹಳ ಶ್ರೇಷ್ಠ, ಅಂದ್ರೆ ನಮ್ಮೊಟ್ಟು ಪರಿಶುದ್ಧ ಯಾರಿಲ್ಲ, ನಾವು ದೇವರೇ ನಮ್ಮ ಜೊತೆ ನಡೀತಾನೆ. ಆದ್ರೆ ಎಲ್ಲಕ್ಕಿಂತ ಹೆಚ್ಚಿಗೆ ಪಾಪಿ ಪರಿಶುದ್ಧ ಆ ಪರಿಸಾಯರೇ ಇರ್ತಾರ. ಅವ್ರು ಏನು ಮಾಡ್ತಾರ, ಇವತ್ತು ನಿಂಬಲ್ಲಿ ಹಣ ಅದನ್ನ ನಿಮ್ಮ ಮನೆಗೆ ಬರ್ಬೇಕು, ನಿಂಬಲ್ಲಿ ರೊಕ್ಕ ಹೆಚ್ಚಿಗೆ ಕಾಣಿಕೆ ಕೊಡ್ತೀನಿ, ನಿಮ್ಮ ಮನೆಗೆ ಬರ್ಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಯಾರಾದರೂ ರೋಗದಾಗಿದ್ದು ನೀವು ನೋಡ್ಬಾರ್ದು, ಗರೀಬರಿಗೆ ಹೆಲ್ಪ್ ಮಾಡಬಾರ್ದು, ಇದೆಲ್ಲ ಇತ್ತು. ಅದು ಸುಂಕದವನ ಜೊತೆ ದೇವರು ಏನ್ ಮಾಡ್ತಾನ, ಮೊದಲೇ ಹೇಳ್ತಾನ ವಾಕ್ಯದಾಗ, ನಾನು ಪಾಪಿಗಳಿಗಾಗಿ ಬಂದೆ. ಈ ಸುಂಕದವ ಏನಿರ್ತಾನ, ಪಾಪಿ ಕೆಲಸ ಮಾಡ್ತಾನ. ಆದರೆ ಸುಂಕದವನ್ ಏನ್ ಮಾಡ್ತಾನ, ದೇವರು ನಂಬ್ತಾನ. ನಾನು ನಿನ್ನ ಮನೆಗೆ ಬರ್ತೇನೆ ಅಂದಾಗ ಅವ್ರು ಎಲ್ಲ ಏನಂತ ಪರಿಸರ ನೋಡಿ ಹೆಂಗ ಪಾಪಿಗಳ ಜೊತೆ ಹೋಗಿ ಊಟ ಮಾಡ್ತಾನ. ಈ ಪಾಪದ ಕೆಲಸ. ಆದ್ರೆ ದೇವರ ಕಾರ್ಯ ನಿಲ್ಲಿಸೋದಕ್ಕೆ ಯಾರಿಗಾಗಲ್ಲ. ಅವನ್ ಏನ ಮಾಡ್ತಾನ, ಅಲ್ಲಿದಲ್ಲೇ ನನ್ನಲ್ಲಿದ್ದ ಎಲ್ಲ ನಾ ಎಷ್ಟಾಗಿ ಕದ್ದಿದ ರೊಕ್ಕದಲ್ಲ ಅದೆಲ್ಲ 4ರಷ್ಟು ನನಗೆ ಹಿಂದಕ್ಕೆ ಕೊಡ್ತೇನೆ ದೇವರಿಗೆ ಕನ್ಫೆಸ್ ಮಾಡತಾನ. ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಪಾಪಗಳಿದ್ದಿರ್ಬೇಕು, ಏಸಪ್ಪನ ಎಲ್ಲ ಬಿಡುತ್ತೆ, ಇವತ್ತು ನಿನ್ನ ಮಾರ್ಗದಲ್ಲಿ ನಡೀತೆ ಅಂತ ಹೇಳ್ಬೇಕು. ಜಕ್ಕಾಯ ಏನ್ ಪಾಪ ಮಾಡ್ದ, ಅವನು ಇಲ್ಲದಾರಂತ ಬಲ್ಲಿ ಏನ್ ಮಾಡ್ದ, ಇನ್ನೊಬ್ರು ವಸ್ತುವನ್ನು ಕಸ್ಕೊಂಡಿ ₹1 ಕೊಟ್ಟಿದವರಿಗೆ ₹5 ಕಸ್ಕೊಂಬ ಅಂತನಾಗಿದ್ದಾನ. ಆದ್ರೆ ಅವನ ಆಸ್ತಿಯಲ್ಲಿ ಏನಂತ, ನಾನು ಎಲ್ಲ ಆಸ್ತಿ ಏನ್ ಮಾಡ್ತೇನೆ, ಬಡವರಿಗೆ ಹಂಚುತ್ತೇನೆ.
ನೋಡ್ರಿ ಎಲ್ಲವೂ ಅದಕ್ಕೆ ದೇವರಂತನ ಈತನು ಧರ್ಮಶಾಸ್ತ್ರದಲ್ಲಿ 10ಕ್ಕೆ 1 ಪಾಲು ಕೊಡುವಂತದ ಹೋಗಿ 4ರಷ್ಟು ಹೆಚ್ಚು ಕೊಡ್ತಾ ಇದ್ದಾನೆ. ಇವನು ಏನಾಗ್ತಾನ ರಕ್ಷಕನಾಗಿ ಕಾಣಲ್ಪಡ್ತಾನೆ ದೇವರು ಆ ಮನೆಗೆ. ಅದಕ್ಕೆ ಅಭಿಷೇಕ, ಯಾಕಂದ್ರೆ ದೇವರಿಗೆ ಮೊದಲೇ ಗೊತ್ತಿತ್ತು ಏನ್ ಮಾತಾಡವನ ಜಕ್ಕಾಯ, ಏನ್ ಹೇಳವನ, ಇವನಿಗೆ ಯಾರ ರಕ್ಷಣೆ ಬರ್ಬೇಕಂತೇಳಿ ಎಲ್ಲ ಗೊತ್ತಿದ್ದ ದೇವ್ರಿಗೆ. ಅದಕ್ಕಂತಾನ ನೀನು ಧರ್ಮಶಾಸ್ತ್ರವನ್ನು ಮೀರಿಸಿದಿ ಅಂತ ಹೇಳ್ತಾನೆ ದೇವ್ರ ಮುಂದೆ ಬರೆಯಲ್ಪಡ್ತದ. ಅವಾಗ ಜಕ್ಕಾಯ ಏನ್ ಮಾಡ್ತಾನ, ಅವನಲ್ಲಿದ್ದೆಲ್ಲ ಕೊಟ್ಟು ದೇವರನ್ನು ಹಿಂಬಾಲಿಸ್ತಾನೆ ಜಕ್ಕಾಯನು. ಆ ಜಕ್ಕಾಯನು ದೇವರಿಗೆ ಹಿಂಬಾಲಿಸಿ ದೇವರ ಮಾರ್ಗದಲ್ಲಿ ನಡೆದಿ. ಗೊತ್ತು ಅವನ ಹೆಸರು ಈ ಜೀವ ಬಾಧಿರ ಪಟ್ಟಿಯಲ್ಲಿ ಬರ್ದಿದ್ದಂದ್ರೆ ಸುಮ್ಮನೆ ಬರೆಯಲ್ಪಟ್ಟಿದ. ಆತನಿಗೆ ಅಷ್ಟು ದಾಹ ಹೋಯ್ತು, ಅಲ್ಲಿಂದ ಅವನ ಜೀವನ ಬದಲಾಯಿತು. ಅವನ ಆತ್ಮಿಕ ಜೀವನದಲ್ಲಿ ಯೇಸುವಿನ ಮಾರ್ಗದಲ್ಲಿ ನಡೆದ. ನಾವೇನ್ ಮಾಡ್ತಾ ಇದ್ದೇವೆ, ಜಕ್ಕಾಯನಿಗೆ ನಾವು ಏನ್ ಮಾಡ್ಬೇಕು, ನಮ್ಮಲ್ಲಿ ಇದ್ದದೆಲ್ಲ ಯೇಸುವಿನ ಮುಖಾಂತರ. ಹಂಗಂದು ದೇವರು ನಮ್ಗೆ ಏನ್ ಹೇಳಿಲ್ಲ, ನಿನ್ನ ಇದ್ದೆಲ್ಲ ಆಸ್ತಿ ಎಲ್ಲ ಕೊಡೋದಿಲ್ಲ. ಅವನು ಏನ್ ಹೇಳ್ದ, ನಾನು ಎಷ್ಟಾಗಿ ದೊರೆತನ ಮಾಡಿ ತಗೊಂಡಿದ್ದ ಎಲ್ಲ ಹಿಂದಕ್ಕೆ ಕೊಡ್ತೆ, ಮತ್ ನನ್ನಲ್ಲಿದ್ದ ಆಸ್ತಿ ಬಡವರಿಗೆ ಹಂಚುತ್ತೆ ಅಂತ ನಾನು ತಿಳ್ಕೊರಿ. ಎಷ್ಟು ದೊರೆತನ ಮಾಡಿದಲ್ಲ ಅವ್ನಿಗೆ ಗೊತ್ತದ. ಇವತ್ತು ನಾವು 1 ಲಕ್ಷ 2 ಲಕ್ಷ ತಗೊಂಡಿರ್ಬೇಕು, ಅದಕ್ಕೆ ನಾನು 4ರಷ್ಟು ಅವ್ರಿಗೆ ಕೊಡ್ತೆ ಅಂತ ಕೊಟ್ಟನ. ಅವನ ಆಸ್ತಿ, ಅವನು ಗಳಿಸಿದ ಆಸ್ತಿ ಅದರಲ್ಲಿ ಏನ್ ಮಾಡ್ದ, ಬಡವರಿಗೆ ಹಂಚಲ್ಪಟ್ಟ. ಇವತ್ತು ನಾವೇನ್ ಮಾಡ್ತೇವೆ, ಎಲ್ಲಾದ್ರೂ ಪಾಸ್ಟರ್ ಬಳಿಗೆ ಹೋದ್ರ ಯಾರು ತಡೆಯಾಗಿ ಕೊಡಲ್ಲ. ಎಷ್ಟೋ ಶ್ರೀಮಂತರ ಅವ್ರಿಗೆ ಬೇಕಾಗದಷ್ಟು ದುಡ್ಡು ಬಿದ್ದದವ್ರ ಮನೆಯಾಗ ಮಗರು ಯಾರು ತಂದು ಕೊಡಲ್ಲ ಅಂತ ತಿಳ್ಕೊರಿ. ಎಷ್ಟೋ ಬಡ ಜನರು ಇರ್ತಾರ, ಅವರೇ ಆ ಪಾಸ್ಟರ್ಗಳಿಗೆ ಇಜ್ಜತ್ ಮಾಡಿ ಅವ್ರ ಮನೆಗೆ ಹೋದ್ರೆ ಏನ್ ಮಾಡ್ತಾರ, ಬಹಳ ಇಜ್ಜತ್ ಮಾಡ್ತಾರೆ. ಎಲ್ಲಿ ಕೂಡಿಸ್ಬೇಕು, ಹೆಂಗ್ ಕೂಡಿಸ್ಬೇಕಂತ ಬಹಳ ಹೃದಯದ ಕಳವಳ ಇರ್ತದ. ಆದ್ರ ಶ್ರೀಮಂತರು ಏನ್ ಮಾಡ್ತಾರ, ಇಲ್ಲಿ ಪಾಸ್ಟರ್ ಕುಂತರು ಎದ್ರ ಕಾಲ್ ಮೇಲೆ ಕಾಲ್ ಹಾಕಿ ಕೊಡುವಂತರಾಗಿದ್ದಾರೆ. ಯಾಕಂದ್ರೆ ಗೌರವ ಇಲ್ಲ, ಹಣದಿಂದ ಕಣ್ಣು ಕಟ್ಕೊಂಡಿದ್ದಾರೆ. ಅದಕ್ಕೆ ದೇವರಂತನ ಶ್ರೀಮಂತರು ಎಂದಿಗೂ ದೇವರ ರಾಜ್ಯಕ್ಕೆ ಸೇರುವವರೇ ಇಲ್ಲ. ಅದಕ್ಕೆ ಜಕ್ಕಾಯನು ಹೃದಯ ಬದಲಾಯಿಸಿದಕ್ಕೆ ಅವನಿಗೆ ಏನಾಯ್ತು, ಪರಲೋಕ ರಾಜ್ಯದ ಭಾಗ್ಯವಾಯಿತು. ಇವತ್ತು ಆತನು ಪರಲೋಕದಲ್ಲಿ ವಾಸ ಮಾಡುವಂತನಾಗಿದ್ದಾನೆ. ಎದರಿಂದ? ಪಶ್ಚಾತ್ತಾಪ. ನಾವು ಇಷ್ಟೆಲ್ಲ ಕಾರ್ಯ ನೋಡಿದಿರದ ನಮ್ಮ ಹೃದಯದಲ್ಲಿ ಪಶ್ಚಾತ್ತಾಪ ಬೇಕು. ಇವತ್ತು ನಾನು ಏನಾದ್ರೂ ಕೆಟ್ಟ ಕೆಲಸ ಮಾಡಿದರೆ ಆ ಕೆಟ್ಟ ಕೆಲಸಕ್ಕೆ ದೇವರವರು ಪಶ್ಚಾತ್ತಾಪ ಪಡ್ಬೇಕು. ಇವತ್ತು ನನಗೊಂದು ರೋಗ ಬಂತು ಅಂದ್ರ ಅದ್ರ ಬಗ್ಗೆ ಎಲ್ಲಿಂದ ಬಂದಂತ ನನಗೆಲ್ಲ ಗೊತ್ತಿರ್ತದ. ಆ ದೇವರಿಗೆ ಪಶ್ಚಾತ್ತಾಪ ಪಡ್ಬೇಕು. ಆ ಪಶ್ಚಾತ್ತಾಪದಿಂದ ನಾವೇನ್ ಮಾಡ್ತೇವೆ, ಮುಂದೆ ಬೆಳೆಯುವರಾಗುತ್ತೇವೆ. ಮುಂದೆ ಬೆಳೆದಾಗ ಮಾತ್ರ ದೇವರ ವಾಕ್ಯ ನಮ್ಗೆ ಕೇಳಿಸಲ್ಪಡ್ತದ. ಆ ಯೇಸುವಿನ ವಾಕ್ಯ ನಮ್ಮ ಹೃದಯದಲ್ಲಿ ಕೂಡಲ್ಪಡ್ತದ. ಅದಕ್ಕಾಗಿ ನಾವು ಜಕ್ಕಾಯ ನಂಗೆ ಏನ್ ಮಾಡ್ಬೇಕು, ದೇವರ ಸಮ್ಮುಖದಲ್ಲಿ ನಡಿಬೇಕು, ದೇವರಿಗೆ ವಿಧೇಯತೆ ಮಾತಿನಲ್ಲಿ ನಡಿಬೇಕು. ಅವೆಲ್ಲ ಕೊಟ್ಟಿದ್ಕೋ ಲಾಸ್ಟ್ ಒಂದೇ ನಮ್ಮ ಹೋದ್ರೆ ಅದೆಷ್ಟು ಮುಗಿಸಾಕ ಎಂದು ಇದನ್ನು ಕೇಳಿ ಯೇಸು, ಇವತ್ತು ನಿನ್ನ ಮನೆಗೆ ರಕ್ಷಣೆ ಆಯಿತು, ಇವನು ಸಹ ಅಬ್ರಹಾಮನ ವಂಶದವನೇ. ಹೌದು, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಅಂತ ಹೇಳಿದ. ನೋಡ್ರಿ ಆಮೇಲೆ ಏನದ, ಅವನಿಗೆ ಅಬ್ರಾಹ್ಮನ ಸಂತಾನವ ಅಂತ ಹೇಳಿ ಆಶೀರ್ವಾದ ಮಾಡ್ದ. ದೇವರು ಏನ್ ಮಾಡಿದ, ನಿನಗೆ ಹುಟ್ಟುವ ಎಲ್ಲ ಸಂತಾನವ ಏನಾಯ್ತದ, ನಾನು ಅಭಿವೃದ್ಧಿ ಪಡಿಸ್ತೇನೆ ಅಂತ ಹೇಳಿದ. ಯಾಕೆ ಅಭಿವೃದ್ಧಿ? ಆ ಅಬ್ರಾಹ್ಮನ ಹೆಸರು ನೋಡ್ರಿ, ದೇವರಿಗೆ ಅಬ್ರಾಹ್ಮನಿಗೆ ಎಷ್ಟಿತ್ತು, 2000 ವರ್ಷಗಳ ಗ್ಯಾಪ್ ಅದ. ಅಬ್ರಾಹ್ಮನ ಹುಟ್ಟಿದ ಮೇಲೆ ದೇವರು ಹುಟ್ಟಿದ 2 ವರ್ಷಗಳ ನಂತರ. ಆದ್ರೆ ದೇವರು ಅವನಿಗೆ ಏನ್ ಮಾಡ್ದ, ಜಕ್ಕನಿಗೆ ನೀನು ಅಬ್ರಾಹ್ಮನ ವಂಶದಲ್ಲಿ ವಾಸವಾಗ್ತೀಗ, ನೀನು ಅಬ್ರಾಹ್ಮನ ಸಂತಾನವಾದ ಅಂದ್ರೆ ಯೇಸುವಿನ ಸಂತಾನ. ಯಾಕಂದ್ರೆ ಅಬ್ರಾಹ್ಮನ ಸಂತಾನದಲ್ಲಿ ಯೇಸು ಹುಟ್ಟುವಂತನಾಗಿದ್ದನು. ಆ ಹುಟ್ಟಿದು ಮತ್ತೆ ಇವತ್ತು ನಾವು ನೀವು ಎಷ್ಟೆಲ್ಲ ದೇವರಲ್ಲಿ ಕಾರ್ಯ ಮಾಡ್ತೇವೆ, ನಾವು ಅಬ್ರಾಹ್ಮನ ವಂಶ ದಾವೀದನ ಸಂತಾನದಾಗಿ ಕಾರ್ಯ ಮಾಡ್ತೇವೆ. ಯಾಕಂದ್ರೆ ದೇವರು ರಾಜಾದಿರಾಜನಾಗಿ ನಮ್ಮನ್ನು ಏನ್ ಮಾಡ್ತಾನ, ಒಂದು ಒಳ್ಳೆ ಕಾರ್ಯದಲ್ಲಿ ಕೂಡಿಸುವಂತನಾಗಿದ್ದಾನೆ. ಅದೇ ರೀತಿಯಾಗಿ ಇವತ್ತು ಆ ಮನೆಗೆ ರಕ್ಷಣೆ. ಇವತ್ತು ನಾವು ವಾಕ್ಯ ಕೇಳಿದೆವು, ನಾವು ವಾಕ್ಯದ ಮಾರಿ ಏನ್ ನಡಿಬೇಕು, ನಾವು ತಂದೆಗೆ ಮಾತಾಡಿ ಕೇಳ್ಬೇಕು. ಏನ್ ಕೇಳ್ಬೇಕು, ಏಸಪ್ಪ ನಾನು ಮಾಡಿದ ತಪ್ಪು ಒಂದಿಲ್ಲ ಎರಡಿಲ್ಲ ಲಾಕೋಸೆ ತಪ್ಪವ, ನನ್ನ ಜೀವಮಾನ ಎಲ್ಲ ನೋಡ್ದಲ್ಲ, ನಾನು ಸುಳ್ಳಿನ ಹಾದಿ ಮೇಲೆ ನಡೆದಿದೆ. ಆದರೂ ಇವತ್ತು ನಾನು ಏನ್ ಮಾಡ್ಬೇಕು, ನನ್ನ ಹೃದಯ ಪಶ್ಚಾತ್ತಾಪ ಪಟ್ಟಿದೆ, ನಿನ್ನ ಮಾರ್ಗದಲ್ಲಿ ನಡಿಬೇಕು, ನಿನ್ನ ಸತ್ಯತೆನ ನೋಡಬೇಕು, ನಿನ್ನ ನಿಜವಾದ ಮಾರ್ಗ ಯಾವ್ದದ, ನಿನ್ನ ಜೀವಚಾರದ ಮಾರ್ಗ ಯಾವ್ದದ, ನನಗದು ಕಲಿಸು ಅಂತ ನಾವು ಕೇಳಬೇಕು. ಯಾಕಂದ್ರೆ ಈ ಲೋಕದಲ್ಲಿ ಯಾರು ಬುದ್ಧಿವಂತರಿಲ್ಲ, ಯಾರು ಜ್ಞಾನವಂತರಿಲ್ಲ. ಲೋಕಕ್ಕೆ ಬಂದಾಗ ಎಲ್ಲರೂ ಏನಿರ್ತಾರ, ಏನು ಅರಿಯಲಾರದಂತಿರ್ತದ. ಒಬ್ಬರನ್ನ ಒಬ್ಬರು ನೋಡಿ ನೋಡಿ ಕಲಿತಾರೆ. ಆದರೆ ದೇವರಿಂದ ಬಂದಿದ್ದು ಯಾರಿಂದ ಕಸ್ಕೊಳಕ್ಕಾಗಲ್ಲ, ಯಾರಿಂದ ತೆಗೆದುಕೊಳ್ಳಕ್ಕಾಗಲ್ಲ. ಎಲ್ಲಿವರೆಗೆ ನಾವು ಮತ್ತೆ ಪಾಪ ಮಾಡಿ ಆ ಅಭಿಷೇಕವನ್ನು
ನಮ್ಮಿಂದ ಹೊರ ಹೋಗುವ ತನಕ ಅದರಲ್ಲಿ ಏನು ಕಾರ್ಯ ಆಗಲ್ಲ. ಹಾಗಾಗಿ ನಾವು ಏನೇ ಮಾಡಿದ್ರು ಯೇಸುವಿ ಸಮ್ಮುಖ ಹೇಳಬೇಕು. ನಾವು ಏನೇ ಕಾರ್ಯ ಹೋಗ್ಲತ್ತೇವೆ, ಸುಮ್ಮನೆ ನಾವು ಎಲ್ಲಾದ್ರೂ ಓಡಾಡಕ್ಕೆ ಹೋಗೋದಿದ್ರು ದೇವ್ರಿಗೆ ಹೇಳ್ಬೇಕು, ಏಸಪ್ಪ ನಾನು ನಡೆದಿದ್ದೆ ನನಗೆ ಕಾಯಿ, ಏಸಪ್ಪ ನನ್ನ ಮಗ ಊರಿಗೆ ನಡೆದಾಳ ಕಾಯಿ, ಏಸಪ್ಪ ನಾ ಇವತ್ತಿದೊಂದು ಖರೀದಿ ಮಾಡಕ್ ನಡೆದೆ, ನೀ ನೋಡು ಅದ್ರ ಯಾವ್ದು ಒಳ್ಳೇದ ನಂಗೆ ತರಿಸು, ಕೆಟ್ಟದಾಗಿ ನನ್ನ ಮನೆಗೆ ಬರಬೇಡ. ಯಾಕಂದ್ರೆ ಎಷ್ಟೋ ದುನಿಯಾ ಎಲ್ಲ ಗಲೀಜಾಗಿ ಅದು ಮಾಟ ಮಂತ್ರ ಮಾಡಿ ಎಲ್ಲೆಲ್ಲೂ ವಶ ಮಾಡ್ತಾ ಇದ್ದಾರ, ಏನೇನಾಗ್ಬೇಕು ಅದೆಲ್ಲ ಕಾರ್ಯಗಳು ಮಾಡ್ತಾರ. ಈಗ ನೆಕ್ಸ್ಟ್ ಇನ್ನ 6 ಸಂಖ್ಯೆ ಬರೋದು, 6 ಸಂಖ್ಯೆ ಬಂದಾಗ ದುರಾತ್ಮನ ಕಾರ್ಯಗಳು ಎದ್ದೇಳ್ತಾವ. ಮತ್ತು ಅಂತ್ಯಕಾಲದಲ್ಲಿ ದೇವರು ಬರ್ದನ, ಈ ಅಂತ್ಯಕಾಲದಲ್ಲಿ ಮಾಟ ಮಂತ್ರ ಮಾಡುವವರು ಎಲ್ಲರೂ ಬಹಳವಾಗಿ ಎದ್ದು ನಿಂದಿರ್ತಾರಂತೆ. ಈಗ ಅವರದೇ ಜೀವನ ಸಾಕ್ತಾರಂತ. ಹಾಗಾಗಿ ಯಾರು ಯೇಸುವನ್ನು ನಂಬುವುದಿಲ್ಲ, ಯೇಸುವಿನ ಮಾರ್ಗದಿಲ್ಲ, ಅವ್ರಿಗೆಲ್ಲರೂ ಸೋದನೆ ಚಿಂತೆ ದುಃಖಗಳು ಒಳಗಾಗಿ ಬರ್ತಾನೆ ಇರ್ತಾವ. ಅದರಿಂದ ನಮಗೆ ಬಿಡುಗಡೆ ಏನದ? ದೇವರನ್ನು ನಂಬಬೇಕು, ಆತನಲ್ಲಿ ಪ್ರಾರ್ಥನೆಯಲ್ಲಿರಬೇಕು, ಒಳ್ಳೆಯದನ್ನೇ ಬಯಸಬೇಕು. ಯಾರೇ ಆಗಲಿ ನಮ್ಮ ವೈರಿ ಬಂದರು ಆತನಿಗಾಗಿ ಏನು ಮಾಡಬೇಕು? ದೇವ್ರ ವಾಕ್ಯದಾಗ ಹೇಳ್ತಾನೆ, ನಿನ್ನ ವೈರಿ ಬಂದ್ರ ಆತನಿಗೆ ಕುಡಿಯೋಕೆ ನೀರು ಕೊಡು, ಆತನಿಗೆ ಸಂತೋಷವಾಗಿ ಮಾತಾಡು, ಇನ್ನ ಹೆಚ್ಚಾದ್ರೆ ಉಣುಸು ಅವನಿಗೆ ಅಂತ ಹೇಳ್ತಾನ. ಅವನಿಗೆ ಮೈ ಮೇಲೆ ಒಂದು ದೊಡ್ಡ ಕೆಂಡ ಹಾಕ್ದಂಗ ಆಗ್ತದ, ಬೆಂಕಿ ಹಾಕ್ದಂಗ ಆಯ್ತದ. ಅದು ನಿನಗೇನದ? ದೇವರ ರಾಜ್ಯದಾಗ ನಾ ಎಲ್ಲ ಕೊಡಲ್ಪಡ್ತೆ, ನಿನಗೇನು ಬೇಕಲ್ಲ ನೀ ಇನ್ನ ಇಲ್ಲಿ ಕುತ್ಕಿದಾಗಿಂದ ಹೇಳೋದಕ್ಕಿಂತ ಮೊದಲೇ ನಾನು ನಿನಗೆಲ್ಲ ಕೊಡ್ತೆ ಅಂತ ಹೇಳ್ತಾನೆ ದೇವರು. ಈ ದೊಡ್ಡ ಅಭಿಷೇಕ ಮಾಡುವ ದೇವರ ನಮ್ಮಲ್ಲನ ಅದನ್ನ ನಾವೇನು ಮಾಡ್ತೇವೋ ತಿರಸ್ಕಾರ. ಆ ನಂಬಿಕೆ ನಮ್ಮಲ್ಲಿ ನಂಬಿಕೆ ಹುಟ್ಟಲ್ಲ. ನಂಬಿಕೆ ಹುಟ್ಟಿದಾಗ ಏನ್ ಮಾಡ್ತಾನ? ಸೈತಾನನ ನಂಬಿಕೆ ತೆಗೆಯಲ್ಪಡ್ತಾನ, ಅವಾಗಿಂದವಾಗಿ ತೆಗೆಯಲ್ಪಡ್ತಾನೆ. ಯಾಕಂದ್ರೆ ಜ್ಞಾನದ ಕಮ್ಮಿ, ವಿವೇಕದ ಕಮ್ಮಿ. ಯಾಕಂದ್ರೆ ನಾವು ಸತ್ಯವೇದ ಓದಲ್ಲ. ಸತ್ಯವೇದದಲ್ಲಿ ಯಾವ್ದದ ಏಸಪ್ಪ ಇವತ್ತು ಜಕ್ಕಾಯಿಗೆ ಹೆಂಗ ನೀ ಮಾಡ್ದಿ ಆಶೀರ್ವಾದ ನೀವು ಹಿಡಿದು ಕೇಳುವಂತರಿಲ್ಲ. ಯಾಕೆ ಕೇಳುವುದಿಲ್ಲ ಅಂದ್ರೆ ಸತ್ಯವೇದ ಓದುವುದಿಲ್ಲ, ದೇವರ ಜೊತೆ ಸಮಯ ಕಳೆಯೋದಿಲ್ಲ, ಟಿವಿ ಮೊಬೈಲ್ ಓಡಾಡೋದು ಅಲ್ಲಿ ಇಲ್ಲಿ ಇದರಲ್ಲಿ ಎಲ್ಲರೂ ಸಮಯ ಕಳೀತಾರ. ಜಾಬ್ ಇದ್ದವ್ರು ಜಾಬ್, ಬಿಸ್ನೆಸ್ ಇದ್ದವ್ರು ಬಿಸ್ನೆಸ್ ಅಲ್ಲಿ ಹೋಗ್ತಾರ. ಆದ್ರ ವಾಕ್ಯ ಕೇಳಿ ನನ್ನಪ್ಪ ಏನು ಪರಿಸ್ಥಿತಿ ಅದಕ್ಕೆ ನಾ ಹೆಂಗ್ ಸ್ಥಿರ ಮಾಡ್ಕೋಬೇಕಂತ ಹೇಳಿ ಕೇಳುವವರೇ ಅದಿಲ್ಲ. ಹಾಗಾಗಿ ದೇವರು ಇವತ್ತು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯಾವ ರೀತಿಯಾಗಿ ಜಕ್ಕಾಯನಿಗೆ ಆಶೀರ್ವಾದ ಮಾಡಿದ ದೇವರು ಅದೇ ರೀತಿಯಾಗಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಾವು ಅಂತಿಮ ಬ್ಲೆಸ್ಸಿಂಗ್ ಪ್ರೇಯರ್ ಮಾಡೋಣ. ಎಲ್ಲರೂ ಸಭೆ ಆಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೆ ಇವತ್ತಿನ ಸಭೆಗಾಗಿ ನಿನಗೆ ಸ್ತೋತ್ರ ಯೇಸಪ್ಪ, ಈ ವಾಕ್ಯಕ್ಕಾಗಿ ಸ್ತೋತ್ರ ಯೇಸಪ್ಪ, ನಿನ್ನ ಬಲಶಕ್ತಿ ತುಂಬಿದಕ್ಕಾಗಿ ಸ್ತೋತ್ರ ಯೇಸುವೆ. ನೀನು ಯಾವ ರೀತಿಯಾಗಿ ಜಕ್ಕಾಯನ ಸ್ವಾಮಿ ದೈವಿಕವಾಗಿ ನೋಡಿ ಸ್ವಾಮಿ, ಅವನ ಹೃದಯವನ್ನು ಬಲ್ಲವನಾಗಿ ಅವನ ಕಾರ್ಯಗಳು ನೋಡಿ ಸ್ವಾಮಿ, ಅವನಿಗೆ ಅಬ್ರಾಹ್ಮನ ವಂಶದವನಂತ ಹೇಳಿ ಸ್ವಾಮಿ ನಿನ್ನ ಆಶೀರ್ವಾದ ಮಾಡಿದಿ. ಅದೇ ರೀತಿಯಾಗಿ ಸಭೆಯಲ್ಲಿ ಇದ್ದ ಎಲ್ಲ ಮಕ್ಕಳ ಮೇಲೆ ಆಶೀರ್ವಾದ ಅಭಿಷೇಕ ಇಳಿದು ಬರಲಿ. ಆನ್ಲೈನ್ ನೋಡುವ ಎಲ್ಲ ಮಕ್ಕಳ ಮೇಲೆ ಆಶೀರ್ವಾದ ಅಭಿಷೇಕ ಬರಲಿ ಸ್ವಾಮಿ. ಈ ಸಭೆ ಮೂಲಕ, ಈ ಪೌಲ್ ಅನಿಲ್ ಮಿನಿಸ್ಟ್ರಿ ಮೂಲಕ ದ ಚರ್ಚ್ ಆಫ್ ದ ಹೀಲಿಂಗ್ ಮಿರಕಲ್ ಇನ್ನು ಹೆಚ್ಚಾಗಿ ಬಲವಾಗಿ ಕಾರ್ಯ ಮಾಡಲಿ ಸಪ್ಪ. ಎಲ್ಲರ ಮೇಲಿನ ಆಶೀರ್ವಾದ ಮಳೆ ಇಳಿಸಿ ಸಪ್ಪ. ಸುಖ ಸಮೃದ್ಧಿ ಶಾಂತಿ ಸಮಾಧಾನ ಆರೋಗ್ಯ ಭಾಗ್ಯದಿಂದ ಉನ್ನತವಾದ ಸ್ಥಾನದಲ್ಲಿ ಎಬ್ಬಿಸಿ ಎಲ್ಲರನ್ನು ತಂದೆ ಯೇಸುವೆ ನಿನ್ನ ಪಾದದಲ್ಲಿ ಬಿದ್ದು ಬೇಡ್ತೇವೆ ಜೀವನ ತಂದೆ ಸಪ್ಪ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್ ಎಲ್ಲರಿಗೆ.